ಇದು ಕುಂದಾಪುರ ನಗರದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಇರುವ ಸರ್ಕಾರಿ ಶಾಲೆ. ಈ ಶಾಲೆಯ ಮುಂಭಾಗದಲ್ಲಿ ವಿಸ್ತಾರವಾದ ಮೈದಾನವಿದೆ. ಆದರೆ ಈ ಮೈದಾನ ಶಾಲಾ ವಿದ್ಯಾರ್ಥಿಗಳ ಬಳಕೆಗೆ ಸಿಕ್ಕಿಲ್ಲ. ಇನ್ನು ಇಲ್ಲಿ ಅತ್ಯಂತ ಸುಸಜ್ಜಿತ ರಂಗಮಂದಿರವಿದೆ, ಆದರೆ ಅದು ಕೂಡ ಕುಡುಕರ ಆವಾಸ ಸ್ಥಾನವಾಗಿದೆ. ಇನ್ನು ಈ ಶಾಲೆಯ ಅಕ್ಕಪಕ್ಕ ಜಾಗ ವಲಸೆ ಕಾರ್ಮಿಕರ ಬಯಲು ಶೌಚಾಲಯವಾಗಿ ಮಾರ್ಪಟ್ಟು ಮಕ್ಕಳು ಪಾಠ ಕೇಳುವುದೇ ಕಷ್ಟದ ಪರಿಸ್ಥಿತಿಯಾಗಿದೆ. ಇದು ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿರುವ ವಡರೆ ಹೋಬಳಿ ಗ್ರಾಮದಲ್ಲಿರುವ ಪಿವಿಎಸ್ ಸರೋಜಿನಿ ಮಧುಸೂದನ ಕುಶೆ ಸರ್ಕಾರಿ ಪ್ರೌಢಶಾಲೆಯ ಕಥೆಯಲ್ಲ ವ್ಯಥೆ. ಕುಂದಾಪುರ ಪುರಸಭೆಯ ಕೂಗಳತೆ ದೂರದಲ್ಲಿರುವ ಕುಂದಾಪುರ ಶಾಸಕರ ಕಚೇರಿಯಿಂದ ಮಾರು ದೂರದಲ್ಲಿರುವ ಈ ಪ್ರೌಢಶಾಲೆಯ ಕುರಿತು ಅದ್ಯಾಕೋ ಗೊತ್ತಿಲ್ಲ, ಅಧಿಕಾರಿಗಳಿಂದ ಹಿಡಿದು ಜನಪ್ರತಿನಿಧಿಗಳವರೆಗೂ ತಾತ್ಸಾರ ಭಾವವಿದೆ ಎನಿಸುತ್ತೆ. ಇಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದ್ರೂ ಕೂಡ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಇಲ್ಲಿನ ಪುರಸಭೆ ಮತ್ತು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎನ್ನಬಹುದು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಡಲತಡಿಯ ಭಾರ್ಗವ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು ಉದ್ಘಾಟಿಸಿರುವ ಶಾಲೆಯ ಇಂದಿನ ಸ್ಥಿತಿ ಶೋಚನೀಯ. ಇಲ್ಲಿ ಉತ್ತಮ ಶಿಕ್ಷಕ ವರ್ಗದ ಜೊತೆಗೆ ಶಾಲಾಭಿವೃದ್ಧಿ ಸಮಿತಿ ಶಾಲೆಯ ಉಳಿವಿಗೆ ಶ್ರಮಿಸುತ್ತಿರುವುದು ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಎನ್ನಬಹುದು. ಯಾಕಂದ್ರೆ ಈ ಶಾಲೆಗೆ ಇದುವರೆಗೂ ಸ್ವಂತ ಆಟದ ಮೈದಾನವಿಲ್ಲ. ಇನ್ನೂ ವಿಶೇಷ ಅಂದ್ರೆ ಈ ಶಾಲೆಯ ಮುಂಭಾಗದಲ್ಲಿರುವ ಅತ್ಯಂತ ವಿಶಾಲವಾದ ನೆಹರು ಮೈದಾನವಿದೆ. ಕುಂದಾಪುರ ಪುರಸಭೆಯ ಅಧೀನಕ್ಕೆ ಬರುವ ಈ ಮೈದಾನ ಇಲ್ಲಿನ ಶಾಲೆಯ ಮಕ್ಕಳಿಗೆ ಉಪಯೋಗವಾಗುವುದಕ್ಕಿಂತ ಹೆಚ್ಚಾಗಿ ಕಮರ್ಷಿಯಲ್ ಉದ್ದೇಶಕ್ಕೆ ಬಳಕೆಯಾಗುತ್ತಾ ಬಂದಿದೆ. ಒಂದು ಆದೇಶದ ಪ್ರಕಾರ ನೆಹರು ಮೈದಾನವನ್ನ ಕಮರ್ಷಿಯಲ್ ಉದ್ದೇಶಕ್ಕೆ ಬಳಸುವ ಹಾಗಿಲ್ಲ ಎನ್ನಲಾಗಿದೆ. ಆದರೂ ಕೂಡ ನೆಹರು ಮೈದಾನ ವಿವಿಧ ಪ್ರದರ್ಶನಗಳಿಗೆ ಬಳಕೆಯಾಗುತ್ತಲೇ ಬಂದಿದೆ. ಶಾಲೆಯ ಆಡಳಿತ ಮಂಡಳಿ ನೆಹರು ಮೈದಾನವನ್ನ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಿ ಎಂದು ಹಲವು ವರ್ಷಗಳಿಂದ ಬೇಡಿಕೆ ಸಲ್ಲಿಸುತ್ತಾ ಬಂದಿದ್ದರೂ ಕೂಡ ಆ ಕೂಗು ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಕೇಳಿಸಿಲ್ಲ. ಇನ್ನು ಇದೇ ನೆಹರು ಮೈದಾನದಲ್ಲಿ 2002-03ರಲ್ಲಿ ಉದ್ಘಾಟನೆಗೊಂಡಿರುವ ಸುಸಜ್ಜಿತ ರಂಗಮಂದಿರವಿದೆ. ಇದು ಉದ್ಘಾಟನೆಗೊಂಡ ದಿನದಿಂದ ಇಲ್ಲಿಯವರೆಗೂ ಇದನ್ನು ಬಳಸಿಲ್ಲ. ಸದ್ಯ ಈ ರಂಗಮಂದಿರ ಕುಡುಕರ ಆವಾಸ ತಾಣವಾಗಿದೆ. ಇನ್ನು ಇಲ್ಲಿ ಮಲಗುವ ವಲಸೆ ಕಾರ್ಮಿಕರು ಶಾಲೆಯ ಮುಂಭಾಗದಲ್ಲೇ ಮದ್ಯ ಕುಡಿದು ಬಾಟಲಿ ಎಸೆದ ಹಲವು ಘಟನೆಗಳು ನಡೀತಾ ಇದ್ರೂ ಕೂಡ ಈ ನಿಟ್ಟಿನಲ್ಲಿ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ರಾತ್ರಿ ವೇಳೆ ಮಲಗುವ ವಲಸೆ ಕಾರ್ಮಿಕರು ಶಾಲೆಯ ಆವರಣ ಅಕ್ಕಪಕ್ಕದ ಜಾಗದಲ್ಲಿ ಬಯಲು ಶೌಚ ಮಾಡಿ ಸಮಸ್ಯೆ ನೀಡ್ತಾ ಇದ್ರೂ ಕೂಡ ಸ್ಥಳೀಯ ಪುರಸಭೆ ಇದುವರೆಗೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಆಟದ ಮೈದಾನ ಅಧಿಕೃತವಾಗಿ ಇಲ್ಲ. ಆಟದ ಮೈದಾನ ಒಂದಿದೆ ಎದುರುಗಡೆ, ಅದು ಆಟದ ಮೈದಾನ ಅಂತೇಳಿ ಹೇಳಿದ್ರೆ ಪುರಸಭೆಗೆ ಸಂಬಂಧಪಟ್ಟಂತಹ ಆಟದ ಮೈದಾನ ಅದೀಗ. ಆದರೆ ಪುರಸಭೆಗೆ ಹಸ್ತಾಂತರ ಮಾಡುವಾಗ ನಮ್ಮ ತಹಶೀಲ್ದಾರ್ ಅವರು ಸ್ಪಷ್ಟವಾಗಿ ಅದನ್ನು ಆಟದ ಮೈದಾನವಾಗಿಯೇ ಬಳಸ್ಕೊಳ್ಬೇಕು ಅನ್ನುವಂಥದ್ದಿದೆ. ಇನ್ನು ಸ್ವಲ್ಪ ದಿನ ಬಿಟ್ಟು ನೀವು ಇಲ್ಲಿ ನೋಡಬೇಕು, ಅದನ್ನು ಆಟದ ಮೈದಾನವಾಗಿ ಇಟ್ಕೊಳ್ಳಿಲ್ಲ. ಅವರು ಬೇರೆ ಬೇರೆ ವಸ್ತು ಪ್ರದರ್ಶನಕ್ಕೆ, ಬೇರೆ ಚಟುವಟಿಕೆಗೆ ಅವಕಾಶ ನೀಡ್ತಾ ಇದ್ದಾರೆ. ಇದನ್ನು ನಾವು ಮಾಡಬಾರ್ದು ಅನ್ನುವಂಥದ್ದು ಮನವಿ ಒಂದನೇದು. ಯಾಕಂದ್ರೆ ಆಟದ ಮೈದಾನವೇ ಆಗಿದ್ದರೆ ನಮ್ಮ ಶಾಲೆ ಮಕ್ಕಳು ಕೂಡ ಅದನ್ನು ಬಳಸ್ಕೊಳ್ಬಹುದಾಗಿ. ಇನ್ನೊಂದು, ನಮ್ಮ ಒತ್ತಾಯ ಇದೆ ಸರ್ಕಾರಿ ಶಾಲೆಗೆ ಈ ಆಟದ ಮೈದಾನವನ್ನು ಹಸ್ತಾಂತರ ಮಾಡಿ ಚಂದ ಮಾಡಿ ಇಟ್ಕೊಳ್ತೇವೆ ನಾವು. ಒಂದು ಸರ್ಕಾರದ್ದೇ ಆಗಿದ್ರು ಕೂಡ ಅದನ್ನು ಸಮರ್ಪಕವಾಗಿ ಆಟದ ಮೈದಾನವನ್ನಾಗಿ ಚಂದ ಮಾಡಿ ಇಟ್ಕೊಳ್ತೇವೆ ಅನ್ನುವಂಥದ್ದು ನಮ್ಮ ಮನವಿ ಇದೆ. ಇಲ್ಲಿ ಹತ್ತಿರದಲ್ಲಿ ಒಂದು ರಂಗಮಂಟಪ ಇದೆ. ಆ ರಂಗಮಂಟಪ ಯಾವಾಗ ಉದ್ಘಾಟನೆ ಆಯಿತು ಅಲ್ಲಿಂದ ಬಂದಾದದ್ದು ಇವತ್ತಿಗೂ ಸರಿಯಾಗಿಲ್ಲ. ಆದರೆ ಅದ್ರ ಸುತ್ತಲೂ ಕೂಡ ಹಳು ಕೂಡ ಬೆಳೆದಿದೆ, ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇಲ್ಲ. ನಮ್ಗೆ ನೋವಾಗ್ತದೆ. ನಮ್ಮ ಶಾಲೆ ಪಕ್ಕದಲ್ಲೇ ರಂಗಮಂಟಪ ಇದ್ರೂ ಕೂಡ ನಮ್ಗೆ ರಂಗ ಚಟುವಟಿಕೆನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಕ್ಕಳ ಇಂಟೀರಿಯರ್ ಏನಾದರೂ ಇದ್ರೆ, ಆಟವನ್ನಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಆಟವನ್ನು ಕೂಡ ಮಾಡ್ಲಿಕ್ಕೆ ಆಗುವುದಿಲ್ಲ. ಭಾಳ ನೋವಾಗ್ತದೆ ಈ ವಿಚಾರವನ್ನು. ದಯವಿಟ್ಟು ಪುರಸಭಾ ಅಧಿಕಾರಿಯ ವರ್ಗದವರು, ಸ್ಥಳೀಯ ಆಡಳಿತದವರು ನಾವು ಮನವಿ ಮಾಡ್ಕೊಳ್ಳೋದಂದ್ರೆ ಇದನ್ನ ಏನು ನಿಮ್ಗೆ ಈ ಆಟದ ಮೈದಾನವಾಗಿ ಮಾಡತಕ್ಕದ್ದು ಅನ್ನೋದನ್ನ ನಿರ್ದೇಶನ ಇದೆ, ಅದನ್ನು ಹಾಗೇ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಮನವಿ. ಒಟ್ಟಾರೆಯಾಗಿ ವಡರೆ ಹೋಬಳಿ ಗ್ರಾಮದಲ್ಲಿರುವ ಪಿವಿಎಸ್ ಸರೋಜಿನಿ ಮಧುಸೂದನ ಕುಶೆ ಪ್ರೌಢಶಾಲೆಯ ಮುಂಭಾಗದಲ್ಲೇ ರಂಗಮಂದಿರ ನೆಹರು ಮೈದಾನವಿದ್ರೂ ಕೂಡ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿಯಾಗಿದೆ. ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಶಾಲೆಯ ಮೂಲಸೌಕರ್ಯದ ಅಭಿವೃದ್ಧಿ ನಿಟ್ಟಿನಲ್ಲಿ ಮುಂದೆ ಹೆಜ್ಜೆ ಇಡ್ತಾರೋ ಕಾದು ನೋಡಬೇಕಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ.
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.